ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂದರೆ ಚಿಕನ್ ಪಲ್ಯ ಮಾಡ್ಕೊತ ಇದ್ದೀನಿ. ಅದಕ್ಕೆ ಬೇಕಾದ ಐಟಮ್ ಅದು ಮಾಡೋ ವಿಧಾನ ನೋಡಿಸ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಾವು ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬರ್ತೈತೆ, ಫಸ್ಟ್ ನೀವೇ ನೋಡ್ಬೋದು. ಇವಾಗ ಚಿಕನ್ಗೆ ಬೇಕಾದ ಐಟಮ್ ಏನೇನು ತಗೊಂಡಿನಂತ ನೋಡಿಸ್ತೀನಿ ಬನ್ನಿ. ನೀವು ಸಬ್ಸ್ಕ್ರೈಬ್ ಆಗಿರಲ್ಲ, ನನಗೆ ಭಾಳ ಖುಷಿ ಆಯಿತು. ಇದೇ ರೀತಿ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ ಫ್ಯಾಮಿಲಿ ಜೊತೆ. ಇವಾಗ ಚಿಕನ್ ಏನು ಬೇಕಂತ ನೋಡಿಸ್ತೀನಿ ಬನ್ನಿ. ಫಸ್ಟು ಚಿಕನ್ 1 kg ಚಿಕನು ಬೇಯಿಸಿ ತೊಳೆದು ತಗೊಂಡಿಟ್ಕೊಂಡಿನಲ್ಲ. ಇವಾಗ ಫಸ್ಟು ಇದು ಒಂದು ಗರಂ ಮಸಾಲ ತಗೊಂಡಿನಿ. ಧನಿಯಾల ಪುಡಿ, ಗರಂ ಮಸಾಲ ಎಲ್ಲ ಇರ್ತೈತಿ ಇದ್ರ ಮಿಕ್ಸಿಂಗು. ಒಂದು ಚಿಕನ್ ಮಸಾಲ ತಗೊಂಡಿನಿ. ಇದು 2 ಚೀಟಿ ಖಾರ ಪುಡಿ ತಗೊಂಡಿನಿ. ಸ್ವಲ್ಪ ಜಾಸ್ತಿ ಖಾರ ತಿನ್ಬೋದು, ಅದಕ್ಕೆ 2 ಚೀಟಿ ತಗೊಂಡಿನಿ. ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊಬ್ಬರಿ ಮಿಕ್ಸಿ ಹಾಕಿಟ್ಕೊಂಡಿನಿ ಎಲ್ಲ ಒಂದ್ರಾಗೆ. ಇದು ಒಂದು ಕೊತ್ತಂಬರಿ ಇಷ್ಟು ತಗೊಂಡಿನಿ ನೋಡಿರಿ, 2 ಕಟ್ಟ ಮಿಕ್ಸಿ ಹಾಕಿಟ್ಕೊಂಡಿನಿ. ಇದು ಟೊಮೆಟೊ ಸಾಕ್ಸ್ ಮಿಕ್ಸಿ ಹಾಕಿಟ್ಕೊಂಡಿನಿ. ಸಣ್ಣ ಸೈಜ್ ಒಂದು 4 ತಗೊಂಡು ಮಿಕ್ಸಿ ಹಾಕಿಟ್ಕೊಂಡಿನಿ. ಇದು ಒಂದು ಉಪ್ಪು ನಂಗೆ ಎಷ್ಟು ಬೇಕಷ್ಟು ತಗೊಂಬಕ ಡಬ್ಬೆಯಲ್ಲೇ ಇಟ್ಕೊಂಡಿನಿ. ಅರಿಶಿನ ಪುಡಿ ಎಷ್ಟು ಬೇಕಷ್ಟು ತಗೊಂಡಿನಿ. ನನ್ನ ಮಗಳು ಹೇಳಿದೆ ಎಲ್ಲ ಡಬ್ಬಗಳೆಲ್ಲ ತಂದಿಲ್ಲಿ ಇಟ್ಬಿಟ್ಟಾಳ ಅವಾಗೆ. ಇದು ಸಾಸಿವೆ, ಜೀರಿಗೆ, ಕರಿಬೇವು. ಇದು ಎಣ್ಣೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಯಂತೀನಿ. ಇವಾಗ ಪಾತ್ರೆದಾಗ ತಗೊಂಡು ನಾವಿಗೆ ರೆಡಿ ಇಟ್ಕೊಂಬಿಟ್ಟಿನಿ. ಇವಾಗ ಒಲೆ ಹಚ್ಚಿ ಒಗ್ಗರಣೆ ಇಕ್ಕಿಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಒಲೆ ಹಚ್ಕೊಂಡು ನೋಡ್ರಿ. ಇವಾಗ ಪಾತ್ರೆ ಇಟ್ಕೊಂಬಿಡ್ತೀನಿ. ಫಸ್ಟು ಪಾತ್ರೆ ಇಟ್ಕೊಂಡಿಲ್ಲ, ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಯಂತೀನಿ. ಇವಾಗ ಪಾತ್ರೆ ಬಿಸಿ ಆಯ್ತಲ್ಲ, ಎಣ್ಣೆ ಹಾಕ್ಯಂತ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಯಂಡಿ ನೋಡ್ರಿ. ಇವಾಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಯಂತ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ, ಫ್ರೆಂಡ್ಸ್ ಇವಾಗ ಎಣ್ಣೆ ಬೇಯಿಸ್ಕಾದತ್ತಲ್ಲ, ಇವಾಗ ತೊಳೆದಿಟ್ರ ಚಿಕನ್ ಹಾಕ್ಯಂತ ಇದ್ದೀನಿ. ಇವಾಗ ಚಿಕನೆಲ್ಲ ಹಾಕ್ಯಂಡಿನಲ್ಲ, ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಯಂಡು ಪ್ಲೇಟ್ ಮುಚ್ಚಿಬಿಡ್ತೀನಿ. ರುಚಿ ತಕ್ಕಷ್ಟು ಉಪ್ಪು, ಪೆಟ್ಟಿಗೆ ಅಕ್ಕ ತಂದಾಳ ಇಕ್ಕತ್ನಿ. ಇಕ್ಕತ್ನಿ. ಸ್ವಲ್ಪ ಅರ್ಧ ಚೋಟ ಅರಿಶಿನ ಇಕ್ಕತ್ನಿ. ಉಪ್ಪು ಅರಿಶಿನ ಎಲ್ಲ ಹಾಕ್ಯಣಿನಲ್ಲ, ಒಂದ್ಸಲ ಬೇಯಿಸಿ ತಿರ್ಸಿ ಆಮೇಲೆ ಪ್ಲೇಟ್ ಮುಚ್ಚಿಬಿಡ್ತೀನಿ. ಉಪ್ಪು ಅರಿಶಿನ ಬೇಯಿಸಿ ಕಲ್ತ್ಮೇಲೆ ಬೇಯಿಸಿ ನೀರು ಬಿಡೋರಿಗೆ ಎಲ್ಲ ನೀರೆಲ್ಲ ಬೇಯಿಸಿ ಚಿಕನ್ ಬಿಟ್ಕೊಂಡ್ಮೇಲೆ ಆಮೇಲೆ ಪ್ಲೇಟ್ ತೆಗೆದು ನೋಡೋಣ ಹೆಂಗೆ ಕುದಿರ್ತದೆ ಅಂತೇಳಿ. ಇವಾಗೆಲ್ಲ ತಿರ್ಸಿ ಎಲ್ಲ ಪ್ಲೇಟ್ ಮುಚ್ಕೊಂಬಿಡ್ತೀನಿ. ಇವಾಗ ಹಾಗೆ ಒಂದು 6 ಕೋಳಿ ಕಾಲು ಅಮ್ಮಂಗೆ ಹಾಸ್ಕೊಂಬಂದಿದ್ರು, ಅದೆಲ್ಲ ಬೇಯಿಸಿ ಚರ್ಮ ಎಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕ್ಯಂಡಿನ ಅದ್ರಾಗ. ಬೇಯಿಸಿ ಅದು ಕುದ್ರೆ ಸಾರ್ಗನೆ ಬೇಯಿಸಿರ್ತದೆ ಅದು ಕೋಳಿ ಕಾಲು ಹಾಕಿದ್ರೆ. ಅದಕ್ಕಾಗಿ ನಾನು ಕೋಳಿ ಕಾಲು ಈ ಸಲ ಒಂದು 6 ಹಂಗೆ ತಂದಿದ್ರೆ ಅದ್ರಾಗ ಮಿಕ್ಸ್ ಮಾಡ್ಕೊಂಡಿನಿ ಚಿಕನ್ನಾಗ. ಅದ್ರ ಜೊತೆ ಬಿಸಿ ಬಿಸಿ ಜೋಳದ ಮುದ್ದೆ ಮಾಡ್ಕೊಂತ ಅದಕ್ಕೆ. ಕಾಲು ಅಲ್ಲೇ ಚಿಕನ್ ತಗೊಂತಾರಲ್ಲ, ಅಲ್ಲೇ ಕ್ಲೀನ್ ಮಾಡಿ ಕೊಟ್ಟಾರ, ನಮ್ಮ ಮನೆಯವ್ರು ಹಾಸ್ಕೊಂಬಂದಾರ.
ಅದಕ್ಕಾಗಿ ನಾನು ಮುದ್ದೆ ಜೊತೆ ಮಾಡಿದ್ರೆ ಬೇಯಿಸಿರುತ್ತೆ ಅಂತೇಳಿ ಅದ್ರಾಗ ಪಲ್ಯದಾಗ ಹಾಕೀನಿ. ಬಿಸಿ ಬಿಸಿ ಜೋಳದ ಮುದ್ದೆ ಕೋಳಿ ಸಾರು ಭಾಳ ಸಖತ್ತಾಗಿರ್ತತೆ. ಅದಕ್ಕಾಗಿ ಅದ್ರಾಗ ಸ್ವಲ್ಪ ಒಂದು 4-5 ಸಲ ಮಿಕ್ಸ್ ಮಾಡ್ಕೊಂಡಿನಿ ಅಷ್ಟೇ. ತಂದಂಗೆಲ್ಲ ಸಪ್ರೇಟ್ ಮಾಡ್ತಿದ್ದೆವು. ಈ ಸಲ ಇನ್ನೂ ಚೆನ್ನಾಗಿರ್ತದೆ ಅಂತೇಳಿ ನಮ್ಮ ಅವ್ವ ಹೇಳ್ದ, ಅದಕ್ಕಾಗಿ ಅದ್ರಾಗ ಹಾಕೀನಿ. ಒಂದು 10 ನಿಮಿಷ ನೀರೆಲ್ಲ ಬಿಡೋವರೆಗೆ ಚಿಕನ್ ಎಲ್ಲ ಕುದಿಸ್ಕೊಂಡು ಆಮೇಲೆ ಉಪ್ಪು ಖಾರ ಮಿಕ್ಸಿ ಹಾಕ್ಕೊಂಡ್ರೆ ಇವೆಲ್ಲ ಹಾಕ್ಯಂತೀನಿ. ಫ್ರೆಂಡ್ಸ್, ನಮ್ಮ ತಾತಗ ಸಾಯಂಕಾಲ ಆಯ್ತಲ್ಲ, ಅದಕ್ಕೆ ಟೀ ಮಾಡೋಕೆ ಇಟ್ಟೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಚಿಕನ್ ಕುದ್ದಿರ್ತೈತೆ, ನೋಡೋಣ ಬನ್ನಿ. ನೋಡಿರಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟವಾಗೆ ಚಿಕನು. ಈ ಥರ ಎಲ್ಲ ನೀರು ಇಟ್ಮೇಲೆ ಆಮೇಲೆ ಮಸಾಲ ಹಾಕ್ಯಂತೀನಿ. ಇವಾಗ ಒಂದು ಸಲ ತಿರ್ಸ್ಕೊಂಬಿಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಕುದ್ದವ. ನೋಡಿ ಫ್ರೆಂಡ್ಸ್, ಕುದ್ದವಲ್ಲ. ಇವಾಗ ಪೀಸ್ ಮೆತ್ತಗೆಲ್ಲ ಕುದ್ದವಲ್ಲ. ಇವಾಗ ಮಸಾಲೆ ಎಲ್ಲ ಹಾಕಿಬಿಡ್ತೀನಿ ಅದ್ರಾಗ. ಫಸ್ಟು ಕೊತ್ತಂಬರಿ ಎಲ್ಲ ಹಾಕ್ಯಂತ ಇದೀನಿ ನೋಡ್ರಿ. ಇವಾಗ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಟಮಾಟೆ ಮಿಕ್ಸಿ ಹಾಕಿಟ್ರೆ ಹಾಕ್ಯಂತ ಇದೀನಿ. ಇವಾಗ ಅಚ್ಕಾರ್ ಪುಡಿ, ಇವಾಗ ಚಿಕನ್ ಮಸಾಲ, ಸಣ್ಣ ಚೌಟಿಲು ಒಂದು ಚೌಟಕ್ಕೆ ನಿಮ್ಮ ಚಿಕನ್ ಮಸಾಲ. ಇದು ಗರಂ ಮಸಾಲ. ಇದು ಒಂದು ಚೌಟ ಹಾಕ್ಯಂಡೀನಿ. ಇವಾಗ ಮಸಾಲೆ ಎಲ್ಲ ಹಾಕಿನಲ್ಲ, ಒಂದು ಸಲ ಎಲ್ಲ ತಿರ್ಸ್ಕೊಂಬಿಡ್ತೀನಿ. ಮಸಾಲೆ ಎಲ್ಲ ಪೀಸಿಗೆಲ್ಲ ಹತ್ತಂಗೆ ತಿರ್ಸ್ಕೊಂತೀನಿ. ಒಂದು ಸಲ ಎಲ್ಲ ತಿರ್ಸ್ಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಡ್ತೀನಿ. ಇವಾಗ ಮಸಾಲೆ ಎಲ್ಲ ಹಾಕಿಟ್ಟಿರ್ತೀನಲ್ಲ, ಅದೆಲ್ಲ ಸ್ವಲ್ಪ ತೊಳ್ಕೊಂಡು ಮಸಾಲೆ ನೀರು ಹಾಕ್ಯಂತೀನಿ. ಫಸ್ಟು ಮಸಾಲೆ ನೀರು ಹಾಕ್ಯಂತ ಇದೀನಿ ನೋಡ್ರಿ.
ಮಿಕ್ಸಿ ಹಾಕಿದ್ದೆಲ್ಲ ಸ್ವಲ್ಪ ಖಾರ ಪುಡಿ ಹಾಕಿದ್ದು ಇದ್ರ ಮೇಲೆ. ಅದಕ್ಕೆ ಎಲ್ಲ ಮಸಾಲೆಲ್ಲ ಹಾಕ್ಯಾನಿ ನೋಡಿರಿ. ಇವಾಗ ನಂಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ತಿರುಗಿಸಿ ಹಿಂಗೆ ಲೈಟಾಗಿ ಪ್ಲೇಟ್ ಮುಚ್ಚಿಬಿಡ್ತೀನಿ. ಸ್ವಲ್ಪ ಮುದ್ದೆ ಮಾಡ್ಕೊತಿದ್ದೀನಲ್ಲ ಅದಕ್ಕಾಗಿ ಸ್ವಲ್ಪ ಉಳಿಬೇಕಂತೇಳಿ ನೀರು ಹಾಕಿ ನೋಡಿರಿ. ಇವಾಗ ಮಸಾಲೆ ಹಾಕೋದೆಲ್ಲ ಆಯ್ತಲ್ಲ, ಇವಾಗ ಪ್ಲೇಟ್ ಮುಚ್ಚಿಬಿಡ್ತೀನಿ. ಬೇಸ್ ಕುದೋವರೆಗೆ ಒಂದು 10 ನಿಮಿಷ ಬೇಸ್ ಕುಚ್ಚಿಬಿಡ್ತೀನಿ ಪ್ಲೇಟ್ ಮುಚ್ಚಿ. ಹಾಯ್ ಫ್ರೆಂಡ್ಸ್, ಇವಾಗ ಮಸಾಲೆ ಎಲ್ಲ ಹಾಕಿನಲ್ಲ, ಬೇಸ್ ಮಸಾಲೆ ಕುದ್ದು ಸಾಂಬಾರು ಬೇಸು ಸ್ಮೆಲ್ ಬರ್ಬೇಕಂದ್ರೆ ಬೇಸ್ ಘಮ 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 ಅಂತೇಳಿ ಬೇಸ್ ಒಂದು 10 ನಿಮಿಷ ಬೇಸ್ ಕುಚ್ಚಿಬಿಟ್ರೆ ಅವಾಗ ಪೀಸು ಬೇಸ್ ಅರ್ಧ 3/4% ಕುದಿರ್ತಾವಲ್ಲ, ಇನ್ನು 1/4% ಮಸಾಲೆ ಬೇಸ್ ಕುತ್ತೈತೆ, ಪೀಸನ್ನು ಬೇಸ್ ಕುತ್ತಾವಲ್ಲ. ಹಂಗಾಗಿ ಒಂದು 10 ನಿಮಿಷಕ್ಕೆ ಬೇಸ್ ಚಿಕನ್ ಸಾರು ರೆಡಿ ಆಗಿಬಿಡ್ತೈತೆ. ಆಮೇಲೆ ಮುದ್ದೆಗೆ ಇಟ್ಕೊಂಬಿಡ್ತೀನಿ. ಹಾಯ್ ಫ್ರೆಂಡ್ಸ್, 10 ನಿಮಿಷ ಆಯ್ತಲ್ಲ, ಚಿಕನ್ ಸಾರು ಹೆಂಗೆ ಕುದ್ದೈತಂತ ನೋಡ್ಕೊಂಬಂದು ಬನ್ನಿ. ಫ್ರೆಂಡ್ಸ್, ಎಷ್ಟು ಬೇಸ್ ಕುದ್ದೈತೆ ನೋಡ್ರಿ. ಇವಾಗ ಮಸಾಲೆ ಎಲ್ಲ ಕುದ್ದಿರ್ತೈತೆ. ಒಂದ್ಸಲ ಎಲ್ಲ ಬೇಸ್ ತಿರ್ಸ್ಕೊಂಡು ಉಪ್ಪು ಖಾರ ಹೆಂಗಾಯ್ತಂತ ನೋಡ್ಕೊಂಡು ಇಳಿಸ್ಕೊಂಬಿಡ್ತೀನಿ ನೋಡ್ರಿ. ಎಲ್ಲ ಪೀಸ್ ಎಲ್ಲ ಪೀಸ್ ಮಸ್ತ್ ಕುದ್ದವ. ಪೀಸ್ ಮತ್ತೆ ಕುದ್ದ ನೋಡ್ರಿ ಪೀಸು. ಇವಾಗ ಸ್ವಲ್ಪ ಖಾರ ಉಪ್ಪು ನೋಡ್ಕೊಂಡು ಬೇಯಿಸ್ಕೊಂಬಿಡ್ತೀನಿ. ಖಾರ ಏನು ಸ್ವಲ್ಪ ಜಾಸ್ತಿ ಹಾಕೇನಿಲ್ಲ, ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಅನಿಸುತ್ತೆ. ಅದ್ರಾಗ ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ. ಇವಾಗ ಇಳಿಸ್ಕೊಂಬಿಡ್ತೀನಿ ಸಾರು, ಆಮೇಲೆ ಮುದ್ದೆ ಮಾಡ್ಕೊಂಬಿಡ್ತೀನಿ. ಚಿಕನ್ ಸಾರೆಲ್ಲ ಕಂಪ್ಲೀಟ್ ಆಯ್ತಲ್ಲ, ಉರಿ ಎಲ್ಲ ತೆಗೆದುಬಿಟ್ಟಿನಿ. ಇವಾಗ ಟೀಗೆ ಇಟ್ಟಿದ್ದಲ್ಲ, ಅವಾಗ ಟೀಗನ ಆಗೈತೆ. ಟೀ ಸೋಸ್ಕೊಂಡು ಕುಡಿದು ಆಮೇಲೆ ಮುದ್ದೆ ಮಾಡ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಟೀ ಕುಡ್ದಿವಲ್ಲ, ಟೀ ಕುಡಿದು ಇವಾಗ ಮುದ್ದೆಗೆ ಇಟ್ಟಿ ನೋಡ್ರಿ. ಇವಾಗ ಮುದ್ದೆ ಹೆಂಗೆ ಮಾಡ್ಕೊಂಬಂತ ನೋಡಿಸ್ ನಿಮಗೆ. ಸ್ವಲ್ಪ ಲೇಟ್ ಆಯಿತು ಮುದ್ದೆ ಇಟ್ಕೊಂಬೋದು. ಇದು ಮುದ್ದೆ ಕಟ್ಗೆ ನೋಡ್ರಿ. ಇದು ಮಾಡಿ ಏನಿಲ್ಲ ಒಂದು 20 ವರ್ಷ ಆಯಿತು, ಹಂಗೆ ಐತೆ. ನಮ್ಮ ಅಜ್ಜಿ ಮುದ್ದೆ ಮಾಡಿ ಮಾಡಿ ಅಲ್ವಟಲ್ಲ, ಅದಕ್ಕಾಗಿ ಹಂಗೆ ಐತೆ ನಮ್ಮ ಮನೆಯಾಗ. ನಾವಾಗನೇ ವಾರಕ್ಕೊಂದು ಟೈಮ್ ಮುದ್ದೆ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ಮುದ್ದೆ ಆಗೈತಲ್ಲ, ಬೇಸು ತೊಟ್ಕೊಂತದೀನಿ ನೋಡ್ರಿ. ಇಳಿಸ್ಕೊಂಬಂದಿನಿ ಎಲ್ಲ ಮೇಲಿದ್ದ ಬೇಸ್ ಹಿಂಗೆ ರಾಕ್ ತೊಟ್ಕೊಂಡ್ರೆ ಇಟ್ಟು ಉಂಡೆ ಉಂಡೆ ಏನಿರೋದಿಲ್ಲ ಮುದ್ದೆ. ಈ ಥರ ಎಲ್ಲನೂ ಉಂಡೆ ಉಂಡೆ ಇದ್ದರೆ ಎಲ್ಲ ಹೊಡೆದೋಗ್ಬಿಡ್ತೈತೆ. ಇವಾಗ ಪ್ಲೇಟ್ನಾಗ ತಗೊಂಡು ಮುದ್ದೆ ತೊಟ್ಕೊಂತ ನೋಡ್ರಿ. ಫಸ್ಟಿಗೆ ಒಂದು ಸ್ವಲ್ಪ ನೀರು ಸಿಂಗ್ಸ್ಕೋಬೇಕು, ಹಂಗಾದ್ರೆ ಪ್ಲೇಟಿಗೆ ಹತ್ತೋದಿಲ್ಲ ಮುದ್ದೆ. ಹಂಗೆ ಬಡಿಬಾರ್ದಮ್ಮ. ಹಿಂಗೆ ಸ್ವಲ್ಪ ಕೈಗೆ ನೀರು ಸೋರ್ಕೋಬೇಕು. ಹಿಂಗೆ ಸುಡ್ತಿರ್ತಲ್ಲ ಮುದ್ದೆ, ನೀರು ಸೋರ್ಕೊಂಡ್ರೆ ಕೈಗೆ ಹತ್ತೋದಿಲ್ಲ, ಪ್ಲೇಟಿಗೆ ಹತ್ತೋದಿಲ್ಲ. ಇವಾಗ ಮುದ್ದೆ ರೆಡಿ ಆಯ್ತು ನೋಡ್ರಿ. ಉಂಡೆ ಮಾಡ್ಕೊ.
ಇವಾಗ ಇದೇ ರೀತಿ ಮುದ್ದೆ ಎಲ್ಲ ತೊಟ್ಕೊಂತ ನೋಡ್ರಿ. ಹ್ಞೂ ಇದೇ ರೀತಿ ನೋಡ್ರಿ ಮುದ್ದೆಗಳೆಲ್ಲ ತೊಟ್ಟಿಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮುದ್ದೆ, ಜೋಳದ ಮುದ್ದೆ ರೆಡಿ. ನೀನು ಸಣ್ಣದಿಕ್ಕೆ ಮಾತಾಡಿ. ಇದೇ ರೀತಿ ನೋಡಿ ಫ್ರೆಂಡ್ಸ್, ಜೋಳದ ಮುದ್ದೆ ಎಲ್ಲ ತೊಟ್ಕೊಂಡು ಆಮೇಲೆ ಊಟ ಮಾಡಿಬಿಡ್ತೀವಿ. ಫ್ರೆಂಡ್ಸ್, ಜೋಳದ ಮುದ್ದೆ ಚಿಕನ್ ಸಾರು ರೆಡಿ ಆಯ್ತು ನೋಡ್ರಿ. ಮುದ್ದೆ, ಚಿಕನ್ ಸಾರು, ಮುದ್ದೆಕಲ್ಲ ಅದಕ್ಕೆ ಸ್ವಲ್ಪ ಹುಳಿ ಮಾಡ್ಕೊಂಡಿನಿ. ಇವತ್ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ನಿಮಗೆ. ಭಾಳ ಸೂಪರ್ ಆಗೈತೆ. ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮ್ಮ ಮನೆಯಾಗ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಕಲಿಯೋಣ.